ಹಲೋ ಗೈಸ್, ಮೈಸೂರಲ್ಲಿ ಇವತ್ತು ಸಂಜೆ 1 ಅವರ್ ಮಳೆ ಬಂತು. ವೆದರು ಚಿಲ್ಡ್ ಆಗಿದೆ. ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಇರೋರಿಗೆ ಚಾಮುಂಡೇಶ್ವರಿ ತಾಯಿ ಹೇಗೆ ಅಂದ್ರೆ, ನಿಮ್ಗೆ ಖುಷಿ ಆದ್ರೂ ನೀವು ಬೆಟ್ಟಕ್ಕೆ ಹೋಗ್ತೀರಾ, ಬೇಜಾರಾದ್ರೂ ಬೆಟ್ಟಕ್ಕೆ ಹೋಗ್ತೀರಾ, ಇವತ್ತು ಫ್ರೀ ಆಗಿದ್ದೀವಿ ಅಂದ್ರೂ ಬೆಟ್ಟಕ್ಕೆ ಹೋಗ್ತೀರಾ, ಬೆಳಗ್ಗೆ ದಿನ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಬೆಟ್ಟಕ್ಕೆ ಹೋಗ್ತೀರಾ. ಎಸ್, ಲೆಟ್ಸ್ ಗೋ ಚಾಮುಂಡಿ ಬೆಟ್ಟ. ಆರ್ಟಿಸ್ಟ್ ಗೊತ್ತಾಯ್ತದ ಮಗ. ಏನು ಡಿಫ್ರೆನ್ಸ್ ಐತೆ ಹೇಳೋ ಅದರಲ್ಲಿ? ಅದು ಏನು ತಪ್ಪೈತೆ ಹೇಳೋ? ಏನ್ರಿ ಆರ್ಟಿಸ್ಟ್, ನೀವು ಸಂಗೊಳ್ಳಿ ರಾಯಣ್ಣ ಕರೆಕ್ಟ್ ಆಗಿಲ್ಲ ಅಂತಿದ್ಯಾ? ಹೌದೌದು, ಏನಾಗೈತೆ? ಸ್ವಲ್ಪ ಕದರಾಗಿ ನಿಂತಿಲ್ಲ, ಅದು ಪೊಸಿಷನ್ ಅಂತ ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ನಿಂತಿಲ್ಲ ಅಂತ. ಪೊಸಿಷನ್ ಇನ್ನೂ ಸ್ವಲ್ಪ ಗತ್ತಲ್ಲಿ ನಿಲ್ಲಿಸ್ಬೋದಿತ್ತು ಅಂತ. ನೀವು ಪೊಸಿಷನ್ ಕರೆಕ್ಟ್ ಆಗಿರ್ಬೇಕಿತ್ತು. ಹೌದೌದು. ಸೈಕಲ್ ಹೊಡ್ಕೊಂಡ್ಬರ್ತಾನೆ ಬಾಯ್. ನೋಡಿ ಇಲ್ಲಿ ಗಾಯ್ಸ್, ಹುಡುಗರೆಲ್ಲ ಕುತ್ಕೊಂಡು ಸನ್ಸೆಟ್ ನೋಡ್ತಾವ್ರೆ. ಚಾಮುಂಡಿ ಬೆಟ್ಟದ ವ್ಯೂ ಪಾಯಿಂಟ್ ಇಂದ ಸನ್ಸೆಟ್ಟು ಜೊತೆ ಚಾಮುಂಡಿ ಸಿಟಿ ನೋಡೋದೇ ಚಂದ. ಮೇಲೆ ಹೋಗೋಣ ರೀ. ಅದಕ್ಕಿಂತ ಮುಂಚೆ ಚಾಮುಂಡಿ ಬೆಟ್ಟದ ವ್ಯೂ ಪಾಯಿಂಟ್ ನಿಂತ್ಕೊಂಡು ನೋಡೋಣ. ಮೇಲೆ ಚಾಮುಂಡಿ ಬೆಟ್ಟದ ಮೇಲೆ ತಿನ್ನೋಣ. ಅಯ್ಯೋ ಅವನೋ ಇದು ಅರಮನೆ ಸ್ಟಿಕ್ಕರ್ಗಳು, ಅವನ ಸ್ಟಿಕ್ಕರು. ಇಲ್ಲಿ ನೋಡು ಬೆಟ್ಟ ತುಂಬಾ ಸುಂದರ, ಸುತ್ತಮುತ್ತ ಇದೆ ಸ್ವರ್ಗ, ನಮಗೆಲ್ಲ ಇದೆ ಸ್ವರ್ಗ, ನಮ್ಮೂರಿನ ಅಂದ ಹೇಳ ಹೊರಟೇನ, ಚಾಮುಂಡಿ ತಾಯಿಗೆ ಶರಣೆನ್ನೋಣ. ಇದು ರೇಸ್ ಕೋರ್ಸು, ಅದು ಮಾಲ್ ಆಫ್ ಮೈಸೂರು. ಅಲ್ಲಿ ಅರಮನೆ ಕಾಣ್ತಾ ಇದೆ ನೋಡಲ್ಲಿ, ಇಲ್ಲಿ ಫ್ರಂಟ್ ಗೇಟ್ ಅರಮನೆ ಎಲ್ಲ ಕಾಣಿಸ್ತಿದೆ. ನೋಡು, ಚುಕ್ಕಿಗಳ ಥರ ಕಾಣ್ತೈತಲ್ವ ಎಲ್ಲ ಮನೆಗಳು. ಸನ್ಸೆಟ್ ಆಗೋಯ್ತು. ನಿಮ್ಮ ಮನೆಯಲ್ಲಿ ಕಾಣ್ತೈತಾ? ನಮ್ಮನೆ ನೋಡಲ್ಲಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಕಾಣ್ತಾ ಇದ್ದ ನಿಮ್ಮ ಮನೆ? ಅರಮನೆ ಈ ಕಡೆ ಇಲ್ಲಿದೆ ನಮ್ಮನೆ, ಇಲ್ಲಿ ಬಂದು ಸುಮ್ಮನೆ. ಅದಕ್ಕೆ ಕಡೆಯ ನಿನ್ನ ಸುಮ್ಮನೆ ಆಕ್ಟ್ರು ಅನ್ನಲ್ಲ, ನಿನ್ನ ವಿತ್ ಡೈಲಾಗು. ಪಳ್ಳದಲ್ಲಿ ನಿಮ್ಮನೆನಾ? ಈ ಅರಮನೆ ಮುಂದೆ ರೋಡ್ ಐತಲ್ಲ, ಹಿಂಗೆ ಹೋಗಿ ಅಲ್ಲಿ 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 ಆ ರೋಡ್ ಕಾಣ್ತೈತಲ್ಲ, ಅಲ್ಲಿ ಕಾರ್ ಹೋಗ್ತಾ ಇತ್ತು ನೋಡಲ್ಲಿ, ಕಾಣ್ತು. ಅಲ್ಲಿಂದ ಮುಂದೆ ಈ ಕಡೆ ಹೋದ್ರೆ ಓಪನ್ ಹೌಸು. ಅರಮನೆ ಮುಂದೆ ರೋಡ್ ಐತೆ ಅಂತ ಅಲ್ಲಿ ಹೋಯ್ತಲ್ವ ಕಾರ್, ಅಲ್ಲಿ ನೋಡೋದು ಕಾಣ್ತಾ ಇಲ್ವ? ಅಲ್ಲಿ ಬಸ್ಸು ಹಿಂದೆ ಹೋಯ್ತೈತಾನೆ ನೋಡಲ್ಲಿ ಬಿಳಿ ಬಸ್ ಹೋಯ್ತಾ, ಸತ್ಯ ಹೇಳೋರ್ಗೆ ಮಾತ್ರ ಕಾಣೋದು. ಕಾಣ್ತಾ ಅಲ್ಲಿ ಕಾಣೆ ಬಿಡ್ತಂಗೆ ಕಾಣಿಸ್ಬಿಡ್ತು ನಂಗೆ. ಈ ಕಡೆ ಇಷ್ಟೊಂದು ರೋಡ್ ಬೆಳೆದ್ಬಿಟ್ಟೈತಾ ಇಲ್ಲಿ ರಿಂಗ್ ರೋಡ್ ಒಂದು ಈಚೆಗೆ. ದೇವಸ್ಥಾನದ ಕಡೆಗೆ ಮೈಸೂರಲ್ಲಿರೋ ಮಹಾರಾಜರು ಎಲ್ಲಿದ್ದಾರೆ ಗೊತ್ತಾ? ಎಲ್ಲಿದ್ದಾರೆ? ಮೈಸೂರು ಅರಮನೆಯಲ್ಲಿ ಇರ್ತಾರೆ. ಆ್ಯಕ್ಚುಲಿ ಮೈಸೂರಲ್ಲಿರೋ ಹುಡುಗಿರುಗಳು ಮಹಾರಾಜ ಮಹಾರಾಣಿ ಅನ್ನೋ ಫೀಲಲ್ಲಿ ಮೈಸೂರು ಫುಲ್ ಓಡಾಡ್ತಾ ಇರ್ತಾರೆ ಆ್ಯಕ್ಚುಲಿ. ಆದರೆ ನಮ್ಮಲ್ಲಿ ಎಲ್ಲ ಬರೀ ಮಹಾರಾಜರುಗಳೇ ಇದ್ದಾರೆ, ಮಹಾರಾಣಿರೇ ಇಲ್ಲ. ಎಲ್ಲೂ ಪಾರ್ಕಿಂಗ್ ಮಾಡಬಾರ್ದು ಅಂತ ಕಲ್ಲೇ ನಿಲ್ಲಿಸ್ಬಿಟ್ಟವ್ರೆ. ಚೇಂಜ್ ಯಾರ ಹತ್ರ ಪ್ಲೀಸ್. ಎಸ್, ಮೈಸೂರಲ್ಲಿರೋ ಎಫೆಲ್ ಟವರ್ ಅಲ್ಲಿ ಇಲ್ಲಿದೆ ನೋಡಿ. ಎಸ್, ಒನ್ ಆ್ಯಂಡ್ ಓನ್ಲಿ ಪೀಸ್ ಅಲ್ಲ, ಮೈಸೂರಲ್ಲೂ ಒಂದು ಪೀಸ್ ಇದೆ ಎಫೆಲ್ ಟವರು. ಅದು ಅಲ್ಲಿ ಕಾಣ್ತಾ ಇರೋದು ದೇವಿಕೆರೆ. ಇಲ್ಲಿಂದ ಆ ಕಡೆಗೆ ಹೋದರೆ ಚಾಮರಾಜನಗರ ಸಿಗುತ್ತೆ. ನೋಡು, ಫಸ್ಟ್ ಮೈಸೂರಲ್ಲಿ ಈ ಪಾರ್ಕಿಂಗೇ ಇರಲಿಲ್ಲ, ಇವಾಗ ಪಾರ್ಕಿಂಗ್ ಮಾಡಿಬಿಟ್ಟು ಒಳ್ಳೇದಾಯ್ತು ಆ್ಯಕ್ಚುಲಿ ಪಾರ್ಕಿಂಗ್ ಮಾಡಿದ್ದು. ಏನಕ್ಕೆ ಒಳ್ಳೇದು? ಇಲ್ಲ ಅಂದರೆ ಅಲ್ಲಿ ಫುಲ್ಲು ರಶ್ ಆಗ್ಬಿಡೋದು. ಈಗ ಗೌರ್ಮೆಂಟ್ ಅವ್ರಿಗೆ ಒಳ್ಳೆ ಮನಿ ಪ್ರಿಂಟಿಂಗ್ ಮಿಷಿನ್ ಮಾಡ್ಕೊಂಬಿಟ್ರು. ನೋಡೋಣ. ಎಷ್ಟೊಂದು ಅಂಗಡಿಗಳು ಕ್ಲೋಸ್ ಆಗ್ಬಿಟ್ಟಿದೆ ಮಳೆ ಅಂತ. ವೀಕೆಂಡಲ್ಲಿ ಜಾಸ್ತಿ ಜನ ಬರ್ತಾರೆ, ವೀಕ್ ಮಿಡ್ಲಲ್ಲಿ ಕಮ್ಮಿ ಜನ ಬರ್ತಾರೆ. ಅದಕ್ಕೆ ಎಷ್ಟೊಂದು ಅಂಗಡಿಗಳು ಕ್ಲೋಸ್ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ಇವತ್ತು ಹುಣ್ಣಿಮೆ. ಮತ್ತು ಹುಣ್ಣಿಮೆನಾ? ಹೌದು. ಅಂಥ ದಿನಗಳೆಲ್ಲ ಗೊತ್ತೇ ಆಗಲ್ಲ ನಮಗೆ.
ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇವತ್ತು ಹುಣ್ಣಿಮೆ ದಿನ ನಿಮ್ಮ ಮಮ್ಮಿ ಹೇಳಿದ್ರ? ಮಾಡೋದ್ರಿಂದ. ನಿಮ್ಮ ಮಮ್ಮಿ ಹೇಳಿದ್ರ? ಹೌದು, ನಮ್ಮ ಮಮ್ಮಿ ಹೇಳಿದ್ರು ಇವತ್ತು ಬೆಳಿಗ್ಗೆ. ಇವತ್ತು ಹುಣ್ಣಿಮೆ ಇರೋದ್ರಿಂದ ತಾಯಿ ಚಾಮುಂಡೇಶ್ವರಿ ಅವರ ದರ್ಶನ ಮಾಡಿದ್ರೆ ಚೆನ್ನಾಗಿ ಮಾಡ್ಕೊಂಡು ಬನ್ನಿ, ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ಟಾಪಾಗಿ ಬರ್ತಾನೆ ಅಂತ ಸಿದ್ಧಿ ಬುದ್ಧಿ ಜೋಯಿಸ್ರಿ ಹೇಳವ್ರೆ. ಬೇಕಾದ್ರೆ ನೀವು ನೋಡ್ತಾ ಇರಿ, ಅವನ್ ಟಾಪಾಗಿ ಬರ್ತಾ. ಈಗ ನಾವು ಚಾಮುಂಡಿ ದರ್ಶನಕ್ಕೆ ಹೋಗೋಣ, ರಾಜೇಂದ್ರ ವಿಲಾಸ ಹೋಗೋಣ. ಫಸ್ಟ್ ಅಮ್ಮನ ದರ್ಶನ ಹಿಂಗೆ ಮಾಡ್ಬಿಟ್ಟು ಮಿಸ್ಟ್ ಎಫೆಕ್ಟ್ ಅಲ್ಲಿ ಈಗ ಚಾಮುಂಡಿ ಮೇಲಿಂದ ಇಡೀ ಮೈಸೂರಿಗೆ ಆಶೀರ್ವಾದ ಕೊಡ್ತಾರೆ. ಮೈಸೂರು ರಾಜರದು ಬರ್ಡೇ ಆಗಿದೆ. ಈ ವೈಟ್ ಲೈನ್ ಏನಕ್ಕೆ ಬೆಳೆದವ್ರೆ ಅಂದರೆ ಬಿಸಿಲಿದ್ದಾಗ ಸುಡಬಾರ್ದು ಅಂತ ಕಾಲು. ಹಂಪಿಗೆ ಹೂ ಮಾಡ್ತವ್ರೆ, ಘಮ್ ಅಂತ ಇದೆ. ಕೈಯನ್ನು ಹಿಡಿದು ನೀ ನನ್ನನ್ನು ನಡೆಸಿದೆ, ಕುರುಡನೆ ನಾನು ಪಾಸಿಟಿವ್ ವೈಬ್ ಬಂತ. ಚಾಮುಂಡಿ ದೇವಸ್ಥಾನ ಓಪನ್ನೇ ಆಗಿಲ್ಲ, ಓಪನ್ ಹಾಕಿನ ಟೈಮ್ ಆಗುತ್ತೆ. ಚಾಮುಂಡಿ ಬೆಟ್ಟಕ್ಕೆ ಬಂದರೆ ನಮ್ಮ ನಾರ್ಮಲ್ ಸ್ಪಾಟ್ ಇಲ್ಲಿ ಈ ಕಟ್ಟೆ ಮೇಲೆ ಕುತ್ಕೊಂಡು ಈ ಗೋಪುರನ ನೋಡ್ಕೊಂಡು ತಣ್ಣಗೆ ಬೀಸ್ತಾ ಇರೋ ಗಾಳಿನ ಉಸಿರಾಡಿ ಆಮೇಲೆ ಹೋಗ್ತಾ ಇರೋದು. ಆದರೆ ಹಿಂದ್ಗಡೆ ನೋಡಿ ಫುಲ್ ಹೆವಿ ಕಸ ಗೈಸ್. ಈ ಚಾಮುಂಡಿ ಬೆಟ್ಟದ ಮೇಲಿರೋ ಮನೆಗಳು, ಇವ್ರಗಳ ಮನೆಗಳವರೆಲ್ಲ ತಂದು ಎಸ್ತಿರೋ ಕಸಗಳು ಹಿಂಗೆ ಎಸೆದ್ಬಿಟ್ಟಿದ್ದಾರೆ. ತುಂಬ ಬೇಜಾರಾಗುತ್ತೆ ಆ್ಯಕ್ಚುಲಿ. ಮುಂದೆನೇ ಗೋಪುರ, ಇಲ್ಲೇನೇ ಕಸ. ಇದನ್ನು ತೋರಿಸ್ಬಾರ್ದು, ಆದರೂ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಗೋಲ್ಡ್ ಕಲರ್ ಮಾಡಿಬಿಟ್ಟು ಇವಾಗ ಅಂತ ಏನು ಮಿಕ್ಕಿಲ್ಲ. ಮತ್ತು ಏನಕ್ಕೆ ಗೋಲ್ಡ್ ಕಲರ್ ಮಾಡಿದರೆ ಒಂದು ಸ್ವಲ್ಪ ಪ್ರೊಟೆಕ್ಟ್ ಮಾಡಲಿಕ್ಕೆ ಮಾಡಿದ್ದಾರೆ ಅಷ್ಟೇ. ಆ್ಯಕ್ಚುಲಿ ನಂಜನಗೂಡಲ್ಲಿ ಇದೆಯಲ್ಲ ಟೆಂಪಲ್ಲು, ಅದರಲ್ಲಿ ಕಲರ್ ಬೇರೆ ಇದೆ. ಹೌದು, ಅದು ಕಲರ್ ಬೇರೆ. ಇದು ವಾಟರ್ ಪ್ರೂಫಿಂಗು ಇವಾಗೆಲ್ಲ ಬಿಡ್ತಾ ಇರೋದು ಗೋಲ್ಡ್ ಕಲರ್ ಎಲ್ಲ, ಇದರಿಂದ ಅಪ್ಲೈ ಮಾಡಿಬಿಟ್ಟು ಇದನ್ನು ಈ ಥರ ಹೊಸ ಲುಕ್ಕಿಗೆ ಕನ್ವರ್ಟ್ ಮಾಡಿದ್ದಾರೆ. ಆಮೇಲೆ ಓಕೆ, ಇದು ಕೆಳಗಡೆ ಗೋಪುರದ ಇಲ್ಲಿ ಇಷ್ಟು ಕೆಳಗಿರೋದು ಕಲ್ಲು, ಅದ್ರ ಮೇಲೆ ಇರೋದೆಲ್ಲ ಸಿಮೆಂಟ್, ಗಾರೆ ಗಚ್ಚು ಅಂತಾರೆ. ಓಕೆ, ಈ ಕಡೆ ಬೇಲೂರು ಹಳೇಬೀಡಲ್ಲಿರೋದೆಲ್ಲ ಫುಲ್ ಕಲ್ಲು, ಅವೆಲ್ಲ ಕಲ್ಲಿಂದು. ಆ ಸೆಂಚುರಿ ಈಗ ಹೊಯ್ಸಳರು ಪೀರಿಯಡಲ್ಲಿ ಏನೆಲ್ಲ ಇದೆಲ್ಲ ಬಂದಿದ್ದಲ್ಲ, ಅವರು ಕೂಡ ಗಾರೆ ಯೂಸ್ ಮಾಡಿದ್ದಾರೆ. ಅಂದರೆ ಇಷ್ಟು ಲೆವೆಲಲ್ಲಿ ಗಾರೆ ಯೂಸ್ ಮಾಡಿಲ್ಲ. ಇಂಟರ್ಲಾಕಿಂಗ್ ಜಾಯಿನಿಂಗಲ್ಲಿ ಸಹಿತ ಅವರು ಕಲ್ಲಲ್ಲೇ ಮಾಡಿದ್ದಾರೆ. ಹೇಳಿ ಆರ್ಟಿಸ್ಟ್. ಗಾರೆ ಗಚ್ಚು ಹೆಂಗೆ ರೆಡಿ ಮಾಡ್ತಾಯಿದ್ರು ಅಂದರೆ ಸುಣ್ಣ, ಬೆಲ್ಲ ಮತ್ತು ಮೊಟ್ಟೆ ಮತ್ತು ಮರಳು ಅದನ್ನೆಲ್ಲ ತಿಳಿ ಎಲ್ಲ ಕಲಸಿ ಎಲ್ಲ ಗಾರೆ ರೆಡಿ ಮಾಡ್ತಾಯಿದ್ರು. ಗಚ್ಚು ಹಳೇದು. ಮೊಟ್ಟೆ ಗಿಟ್ಟೆ ಎಲ್ಲ ಹಾಕಿರಕ್ಕೆ ಸುಳ್ಳು? ಇಲ್ಲ, ಮೊಟ್ಟೆನೂ ಹಾಕ್ತಾರೆ. ಅದನ್ನು ಅದು ರೆಡಿ ಮಾಡಬೇಕಾದ್ರೆ ಬೆಲ್ಲ ಅದೆಲ್ಲ ಹಾಕ್ತಾರೆ. ಓಕೆನಾ? ಅದು ಇಷ್ಟು ಪರ್ಸೆಂಟೇಜ್ ಅಂತ ಹಾಕಿದಾಗ ಅದು ಹೀಟಾಗಿ, ಸುಣ್ಣ ಹಾಕಿರ್ತಾರಲ್ಲ, ಹೀಟಾಗಿ ಆಮೇಲೆ ಲೇಪನ ಮಾಡೋದು. ಅದಕ್ಕೆ ಫಸ್ಟ್ ಸ್ಮಾಲ್ ಸೈಜ್ ಇಟ್ಟಿಗೆ, ಸುಟ್ಟಿರೋ ಇಟ್ಟಿಗೆ, ಕೆಂಪಿಟ್ಟಿಗೆ ಬರುತ್ತಲ್ಲ, ಅದರಲ್ಲಿ ಕಟ್ತಾರೆ. ಕಟ್ಬಿಟ್ಟು ಅದ್ರ ಮೇಲೆ ಲೇಯರ್ ವೈಸ್ ಕೆಲಸ ಮಾಡೋದು ಅದ್ರ ಮೇಲೆ. ಹಾಗಾಗಿ ಇದು ಇಷ್ಟು ವರ್ಷ ಲೈಫಲ್ಲಿ ಇರೋದು. ಸಿಮೆಂಟ್ ಆದರೆ ಎಷ್ಟು ವರ್ಷ ಆಗಿರ್ಬೋದು ಇದಕ್ಕೆ? ಇಲ್ಲ, ಸುಮಾರು ಇದು ರಾಜರ ಕಾಲದಿಂದನೂ ಇದೆ, ಅವಾಗಿಂದ. ಅಂದರೆ ನಮ್ಮ ತಂದೆಯವರು, ಅವರ ತಾತ ಅವರು ಇಲ್ಲಿ ರಾಜರಿಗೆ ಕಾರ್ ಡ್ರೈವ್ ಮಾಡಿಕೊಂಡು ಇಲ್ಲಿ ಕರ್ಕೊಂಬಂದು ನಿಲ್ಲಿಸಿದ್ರು. ಅಂದರೆ ಚಾಮುಂಡೇಶ್ವರಿ ಪೂಜೆಗೆ, ಮೇಯ್ನು ಮಹಾಮಂಗಳಾರತಿಗೆ ಕರ್ಕೊಂಬಂದು ನಿಲ್ಲಿಸಿದ್ರು. ಚಿಕ್ಕ ಕಲ್ಯಾಣಿ ಕೊಳ. ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಅಂತ ಬರೋಕ್ಕಿಂತ ಮುಂಚೆ ಈ ಬೆಟ್ಟದ ಹೆಸರು ಮಹಾಬಲ ಬೆಟ್ಟ ಅಂತ ಇದ್ದಿದ್ದು. ಆ ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನನೇ ಇದು ಗೈಸ್. ಫಸ್ಟ್ ಇದ್ದಿದ್ದೇ ಮಹಾಬಲೇಶ್ವರ, ಆಮೇಲೆ ಚಾಮುಂಡಿ ಬೆಟ್ಟ ಆಗಿತ್ತು. ವಿಡಿಯೋಗ್ರಫಿ ಮಾಡೋ ಹಾಗಿಲ್ಲ. ಈ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಇದು ದೊಡ್ಡ ಬಿಲ್ವಪತ್ರೆ ಮರ ಇತ್ತು, ಕಡ್ದುಬಿಟ್ಟವ್ರೆ. ಏನಕ್ಕೆ ಕಡಿದ್ರು? ಭಾರ ಇತ್ತು ಅನಿಸುತ್ತೆ, ಭಾರ ಆಗಿ ಬೀಳ್ತಿತ್ತು ಅನಿಸುತ್ತೆ. ಚಾಮುಂಡಿ ದೇವಸ್ಥಾನ ಕ್ಲೋಸ್ ಆಗಿತ್ತು, ಆದರೆ ಮಹಾಬಲೇಶ್ವರ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಯ್ತಾ ಇದ್ವಿ. ಚಾಮುಂಡಿ ಬೆಟ್ಟದಲ್ಲಿ ಬಜ್ಜಿ ಜೋಳ ತಿಂದರೆ ಚೆನ್ನಾಗಿರುತ್ತೆ. ಏನು ತಿನ್ನೋಣ ಈಗ? ನಾವಲ್ಲೇ ಒಂದು ಡೈಲಾಗ್ ಕೊಡಿದ್ರು, ಟೀ ಕುಡಿಬೇಕು ಅಂತಂದ್ರೆ ಕಣ್ಣೂರ್ಗೆ ಹೊಡ್ತೀವಿ, ಜೋಳ ತಿನ್ಬೇಕು ಅಂತಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಬರ್ತೀವಿ ಅಂತ. ಅಷ್ಟು ಸಿಂಪಲ್ ಆಗಿ ಏನ್ ಮಾಡಿದ್ರ ಕೇತನ ಮಾತಾಡ್ತಿದ್ರೆ ಕಣ್ಣೂರ್ಗೆ ಹೋಗ್ಬಿಡ್ತಾರೆ ಟೀ ಕುಡಿಯಕ್ಕೆ. ಯಾವಾಗ ಹೋಯ್ತಾರೆ, ಯಾರ ಜೊತೆ ಹೋಯ್ತಾರೆ, ಹೆಂಗ್ ಹೋಯ್ತಾರೆ, ಒಂದೋ ಗೊತ್ತಿಲ್ಲಪ್ಪ. ದೊಡ್ಡವರು ಸುಮ್ಮನೆ ಅಲ್ಲೇ ಸ್ಕ್ರಿಪ್ಟ್ ಬರ್ಕೊಟ್ಟಿದ್ದ. ನಾನೇನು ಹೇಳೇ ಕೊಟ್ಟು ಈಗ ಹುಲಿ
ಫಾಗ್ ಹಿಂಗೆ ಮೂವ್ ಆಗ್ತೈತೆ, ಕಣ್ಣು ಕಾಣ್ತಾ ಇದೆ. ಅದಕ್ಕೆ ಅದನ್ನ ಕೊಟ್ರು ಒಂದೇನಾರು ಆರ್ಟ್ ಮಾಡ್ಬಿಡ್ತೈತಾನೆ ನೀನು. ಏನ್ ಮಾಡ್ತೀಯ ಅದ್ರಲ್ಲಿ? ಆರ್ಟ್ ಅದು ಫಾರ್ಮಿಂಗ್ ಅಲ್ಲಿ ನಿಲ್ಸ್ಬಿಟ್ಟು ಎಲ್ಲ ಆ್ಯಂಗಲ್ ಅಲ್ಲೆಲ್ಲ ಚೆಕ್ ಮಾಡಿ ಅದನ್ನ ಯಾವ ಫಾರ್ಮಿಗೆ ಕನ್ವರ್ಟ್ ಮಾಡ್ಬೋದು ಅಂತ ನೋಡ್ಬೋದು. ಅದ್ರ ಮೇಲೆ ಅದ್ರ ಬೇಸಲ್ಲಿ ವರ್ಕ್ ಮಾಡ್ಬೋದು ಚೆನ್ನಾಗಿ. ಅರ್ಥ ಆಯ್ತು. ಮಂಜು ಹಂಗೆ ಮೂವ್ ಆಗ್ತಾ ಇದೆ ಇವಾಗ ಗೋಪುರದ ಹತ್ರ. ಅಲ್ಲಿ ಗೋಪುರ ಮುಚ್ಚೋದು ಕಾಣುತ್ತೆ. ಸೆಕೆಂಡ್ನೇ ಟವರ್ ಮುಚ್ಚೆ ಹೋಗ್ತಾ ಐತೆ, ಕಾಣ್ತಾನೆ ಇಲ್ಲ. ಫಸ್ಟ್ನೇ ಟವರ್ ಅಷ್ಟೇ ಕಾಣ್ತಾ ಇದೆ. ಹೌದು, ನೋಡೋದು ಮೂವ್ ಆಗ್ತಾ ಇದೆ ಸ್ಲೋ ಆಗಿ. ಗೋಪುರದ ಹತ್ರಕ್ಕೆ ಹೋಗ್ತಾ ಇದೆ. ಸ್ಪೆಷಲ್ ಎಂಟ್ರಿಗೆ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಎಂತ ತಗೋತಾ ಇದ್ದೀರಿ? ಸಾಲ್ಟು, ಒಂದು ಸುಟ್ಟಿರೋ ಜೋಳ. ಚಾಮುಂಡಿ ಬೆಟ್ಟಕ್ಕೆ ಬಂದು ಜೋಳ ತಿಂದೇ ತಿಂತಾರೆ ಕಣೆ. ಬೇಯಿಸಿರೋದಕ್ಕೆ ಉಪ್ಪು ಖಾರ ಹಾಕ್ಬಿಟ್ಟು ನಿಂಬೆಹಣ್ಣು ಹಿಂಡ್ಬಿಟ್ಟು ಕೊಡ್ತಾರೆ. ಸಖತ್ತಾಗಿದೆ. ಬೇಯಿಸಿರೋ ಟೇಸ್ಟ್ ಮಾಡಾಯ್ತು, ಸುಟ್ಟಿರೋ ಟೇಸ್ಟ್ ಮಾಡೋಣ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಬಜ್ಜಿ ತಿನ್ನೋಣ. ಆಲೂಗಡ್ಡೆ ಬೋಂಡ ಖಾರ ಚಟ್ನಿ ತಿಂದು ಏನಾಗುತ್ತೆ ಹೇಳೋ? ಖಾರ ಇಲ್ಲದ್ರೆ ತಿನ್ನಕ್ಕೆ ಮನ್ಸಾಗಲ್ಲ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಚಾಮುಂಡಿ ಬೆಟ್ಟದಲ್ಲಿ ಬಜ್ಜಿ ಬೋಂಡಕ್ಕೆ ಖಾರ ಹಚ್ಕೊಂಡು ತಿಂತಿದ್ರೆ ಹಿಂಗಿದೆ ರೀ. ಈ ಚಳಿಗೂ ಬಿಸಿ ಆಗ್ತಾ ಇರೋದಕ್ಕೂ ತಿಂತಾ ಇರೋದಕ್ಕೂ ಸ್ವರ್ಗ. ಒಳ್ಳೆ ಮಳೆ ಬಂದಾಗ ಬಜ್ಜಿ ತಿಂದರೆ ಸ್ವರ್ಗ ಡೈರೆಕ್ಟಾಗಿ ಹೊರಟೋಗ್ತಾರಂತೆ. ಚಟ್ನಿ ಆ್ಯಕ್ಚುಲಿ ಕಾಂಬಿನೇಷನ್ ಚೆನ್ನಾಗಿದೆ. ಅವರು ಚಟ್ನಿನೇ ಮೆಣಸಿಕಾಯಿನ ಇದು. ಹೌದೌದು, ಇದೇನು ಹಿಂಗೆ ಆಯಿಲಿರೋದು ಹಾಕ್ತಾನೆ. ಮೆಣಸಿಕಾಯಿ ಬಜ್ಜಿ ತಿನ್ನೋಣ. ಟೊಮೆಟೊ ಚಟ್ನಿ ತಗೊಳ್ರಿ. ಆಲೂಗಡ್ಡೆ ಬೋಂಡ ತಗೊಳ್ರಿ. 2 ನಿಮಿಷಕ್ಕೆ ಖಾಲಿನೇ ಆಗೋಯ್ತಲ್ಲ. ಖಾರ ಹೊಡಿತಾ ಇದೆ. ಏನು ಇಟ್ಕೊ ಬೇರೆ ಏನಾದ್ರು ತಿನ್ನೋಣ. ಬೇರೆ ತಿನ್ನೋಣ ಯಾರು? ಆಲೂ ಬೋಂಡ ಚೆನ್ನಾಗಿದೆ ಅಂತೆ. ಕ್ಯಾಪ್ಸಿಕಮ್ ಬಜ್ಜಿ ಅಷ್ಟು ದೊಡ್ಡದಾಗೈತಲ್ಲ. ಇದು ಕ್ಯಾಪ್ಸಿಕಮ್ ಲಾಸ್ಟಿಗೆ ಒಂದೊಂದು ಚೂರು ಹಾಕ್ಬೇಕು ಅಷ್ಟೇ. ಇನ್ನು ಇವತ್ತು ನೈಟ್ ಹಂಗಾರೆ ರುಬ್ಬೋದೆ. ಪ್ಲಾಸ್ಟಿಕ್ ಚೂರು ನೀರು ಯಾರು ಖಾರ ಆಯ್ತದ. ಅದೇ ಧ್ಯಾನ ಅನ್ನಂಗೆ ಬರೀ ಎದುರಲ್ಲೇ ಇರ್ತೀಯಲ್ಲಪ್ಪ ಸುನಿಲ. ಕ್ಯಾಪ್ಸಿಕಮ್ ಬಜ್ಜಿಗೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ಕಳ್ರಪ್ಪ ಕ್ಯಾಪ್ಸಿಕಮ್ ಬಜ್ಜಿ ತಿನ್ನಿ. ಒಳ್ಳೆ ಮೊಟ್ಟೆ ಕಟ್ ಮಾಡ್ಕೊಂಡ್ರೆ ಮೊಟ್ಟೆ ಬೋಂಡ ಇರೋ ಥರ ಹೊಂಟೋಗುತ್ತೆ ಅನ್ನೋ ಬೇಡ ಅಂದ್ರೆ. ಇದಕ್ಕೆ ಖಾರ ಹಾಕೋದು ಬೇಡವಾ? ಚಟ್ನಿ ಹಾಕಿದ್ದಾರೆ ಅದನ್ನೆಲ್ಲ. ಅದೆಲ್ಲ ಏನು ಹಾಕಿಲ್ಲ. ಮೇಲೆ ಧನಿಯಾ ಪುಡಿ, ಖಾರದ ಪುಡಿ ಮಿಕ್ಸ್ ಮಾಡ್ತೀವಿ. ಓಹೋ ಚೆನ್ನಾಗಿದೆ. ನಾವು ಈ ಥರ ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಮನೇಲಿ ಯಾಕೆ ಬರಲ್ಲ ಅಂತ ಅದು ಫೋರ್ಸ್ ಮಾಡಬಾರ್ದು ಹಂಗೆಲ್ಲ. ನೀವು ಮನೇಲಿ ಮಾಡಿದ್ರೆ ಈ ಥರ ಟೇಸ್ಟ್ ಬರಲ್ಲ ಅಂತ. ಚಾಮುಂಡಿ ಬೆಟ್ಟದಲ್ಲ ಮಾಡ್ತಾರೋದು. ಚಾಮುಂಡಿ ತಾಯಿ ಮಹಿಮೆ. ಚಿಲ್ಲರೆ ಯೂಸ್ ಆಗಲಿಲ್ಲ. ಅಂಡರ್ವೇರ್ ಜೊತೆ ಎತ್ತಿದ್ದೆ. ಇಷ್ಟು ಬಂದ್ ಕಡೆ ಕ್ಯಾಮ್ರಾ ತೆಗಿತಾನೆ. ಸ್ವಲ್ಪ ಮಾಡ್ಕೊಂಡು ಕ್ಯಾಮ್ರಾ ಇಡು. ಇಷ್ಟು ಬಂದ್ ಕಡೆ ಲೈಟ್ ಬರುತ್ತಲ್ಲ, ಅದು ಪೊಲೀಸ್ ಗಾಡಿ. ಅನ್ನದಾಸೋಹ ಜಾಗ ಇದೆ ಅಲ್ಲಿ ಮಿನಿ ಲೈಟು. ಪೆಟ್ರೋಲ್ ಪೊಲೀಸು. ಪೆಟ್ರೋಲ್ ಹಾಕ್ತಾರ ಅವರು. ಪೆಟ್ರೋಲ್ ಅಂದ್ರೆ ಹೈವೇ ಪೆಟ್ರೋಲ್ ಇರುತ್ತಲ್ಲ ಇವೆಲ್ಲ ಗಾಡಿಗಳು. ಅವ್ರಿಗೆಲ್ಲ ಒಂದು ಸೇಫ್ಟಿಗೆ ಬರ್ತಾರೆ. ಚಾಮುಂಡಿ ಬೆಟ್ಟದ ಸುತ್ತಮುತ್ತ ಬೇರೆ ಬೇರೆ ಆಕ್ಟಿವಿಟೀಸ್ ಏನಾರ ಮಾಡ್ತಾ ಇದ್ರೆ ಪೊಲೀಸ್ ರೌಂಡ್ಸ್ ಹಾಕಿ ಬಂದು ಹಿಡ್ಕೊಂಡು ರೂಪ್ತಾರೆ. ಇದ್ರ ಕೆಳಗೆ ಹಾಕೊಂಡು ಹೊಡಿತಾರೆ, ಜಾಗ ಜಾಸ್ತಿ ಐತೆ ಅಂತ.
ಏನೋ ಮಾತಾಡಿ ರುಬ್ಬಾಡ್ಬಿಡ್ತಾರೆ ಕೆಟ್ಟ ಕೆಲಸಗಳು ಮಾಡ್ಬಾರ್ದು ಅಂತ. ಬಾ ಗುರು ಟೀ ಕುಡಿ ಅಂತ ಅಂಗಡಿ ಇಟ್ಟವನೆ. ಬರ್ತಾ ಇದೀನಿ, ಕ್ಲೋಸ್ ಮಾಡ್ಬಿಟ್ಟವನು ಅವನು. ಬೆಟ್ಟದ ಗೆಳೆಯ ಎಷ್ಟೊಂದು ಜನ ಇದಾರೆ, ಇಲ್ಲೇ ಹೋಗೋಣ. ಇದು ಬಾಗುರು ಟೀ ಕುಡಿ, ನಮ್ಮ ಜಸ್ಟ್ ಗೋ ಗುರು ಇದಾರಲ್ಲ ಅವ್ರದ್ದು ಅಂದ್ರೆ ಅವ್ರೇ ಆಗ್ಬೇಕಿದೆ ಆಕ್ಚುಲಿ ಅಂಗಡಿ ಶಾಪು. ಹೇಳಿ ಆಯ್ತಿರ್ಲಿ ಬಿಡ್ರಿ ಸಾಕು. ಮುಂದೆ ಹೇಳಿ ಆಯ್ತಾ, ಇಲ್ಲಿ ಮಗ್ಗಿ ಸಿಗ್ತದೆ, ಮ್ಯಾಗಿ ಸಿಗ್ತದೆ. ಗೈಸ್ ಈಗ ವಾಪಸ್ ಮನೆ ಕಡೆಗೆ ಪಯಣ. ವ್ಯೂ ಪಾಯಿಂಟ್. ಈ ವಿಡಿಯೋ ಎಡಿಟ್ ಮಾಡೋಕ್ಕೆ 4 ದಿವಸ ಟೈಮ್ ಆಯಿತು. ಇವತ್ತು ಮತ್ತೆ ಮಳೆ ಬಂದಿದೆ, ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅನ್ನಿಸ್ತಾ ಇದೆ. ಬರ್ತೀರಾ?